ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ SSLCಗೆ ಇನ್ನೊಂದು ಪಾಠವಾಗಿರುವಂತಹ ಬಹುಪದೋಕ್ತಿಗಳ ಬಗ್ಗೆ ಏನಪ್ಪ ಅಂತಂದ್ರೆ ಮಾತನಾಡ್ತಾ ಹೋಗೋಣ. ಮೊದಲಿಗೆ ಬಹುಪದೋಕ್ತಿಗಳು ಅಂದರೆ ಏನು ಅನ್ನೋದಾದರೆ, ಬಹುಪದೋಕ್ತಿಗಳು ಎಂದರೆ ಅಸ್ಥಿರಗಳು, ಸ್ಥಿರಾಂಕಗಳು ಮತ್ತು ಗುಣಲಬ್ಧಗಳನ್ನು ಏನಪ್ಪ ಅಂದ್ರೆ ಒಳಗೊಂಡಿರುವಂತಹ ಏನಪ್ಪ ಅಂತಂದ್ರೆ ಬೀಜಗಣಿತದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಎಲ್ಲ ಪದಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಬಹುಪದೋಕ್ತಿಗಳು ಅಂತ ಕರಿತೀವಿ. ಬಹುಪದೋಕ್ತಿಗಳಲ್ಲಿ ಏನಪ್ಪ ಅಂತಂದ್ರೆ ಅಸ್ಥಿರಗಳ ಘಾತಾಂಕಗಳು ಏನಪ್ಪ ಅಂತಂದ್ರೆ ಘಾತಾಂಕಗಳು ಆಗಿರಬಾರ್ದು, ಋಣಾತ್ಮಕವಾಗಿರಬಾರದು ಮತ್ತು ಏನಪ್ಪ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಆಗಿರಬಾರದು. ಅಂತಹವುಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಬಹುಪದೋಕ್ತಿಗಳು ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದರಲ್ಲಿ ಬರುವಂಥ ಈ ಪಾಠದಲ್ಲಿ ಬರುವಂಥ ಮತ್ತೊಂದು ಮಹತ್ತರ ಏನಪ್ಪ ಅಂತಂದ್ರೆ ಅಂಶ ಏನಪ್ಪ ಅಂತಂದ್ರೆ ಮಹತ್ತರ ಘಾತ ಅಂತ ಬರ್ತದೆ. ಮಹತ್ತರ ಘಾತ ಅಂದರೆ ಏನಪ್ಪ ಅಂತಂದ್ರೆ P(x)ದಲ್ಲಿ ಏನಪ್ಪ ಅಂತಂದ್ರೆ ಎಕ್ಸದ ಗರಿಷ್ಠ ಘಾತ ಸೂಚಿಯನ್ನು ಏನಪ್ಪ ಅಂತಂದ್ರೆ ಆ ಬಹುಪದೋಕ್ತಿಯ P(x)ದ ಮಹತ್ತರ ಘಾತ ಅಥವಾ ಡಿಗ್ರಿ ಅಂತ ಕರಿಬಹುದು. ಇದರಿಂದ ಸಿಂಪಲ್ ಆಗಿ ಹೇಳ್ಬೇಕು ಅನ್ನೋದಾದರೆ, ಯಾವ ಏನಪ್ಪ ಅಂತಂದ್ರೆ ಘಾತಾಂಕ ಬಹುಪದೋಕ್ತಿಯ ಏನಪ್ಪ ಅಂತ ಘಾತಾಂಕದಲ್ಲಿ ಎಷ್ಟಿದೆಯೋ ಅದನ್ನು ಏನಪ್ಪ ಅಂತಂದ್ರೆ ಅದಕ್ಕೆ ಘಾತಾಂಕದಲ್ಲಿ ಆಧಾರ ಸಂಖ್ಯೆ ಮತ್ತು ಘಾತಾಂಕ ಸಂಖ್ಯೆ ಅಂತ ಕರಿತೀವಿ. ಘಾತಾಂಕ ಸಂಖ್ಯೆ ಅಂತ ಕರಿತೀವಿ. ತಗೊಳ್ಳೋಣ ನೋಡ್ರಿ, x⁴ ಅಂತ ತಿಳ್ಕೊರಿ. ಇದು ಏನಪ್ಪ ಅಂತಂದ್ರೆ ಕೆಳಗಿಂದ x ಅನ್ನೋದು ಆಧಾರ ಸಂಖ್ಯೆ ಅಂತ ಕರಿತೀವಿ. ಏನಪ್ಪ ಅಂತಂದ್ರೆ 2 ಅನ್ನೋದು ಏನಪ್ಪ ಅಂತಂದ್ರೆ ಘಾತ ಸಂಖ್ಯೆ ಅಂತ ಕರಿತೀವಿ. ಘಾತ ಸಂಖ್ಯೆದಲ್ಲಿ ಏನಪ್ಪ ಅಂತಂದ್ರೆ ಘಾತಾಂಕದಲ್ಲಿರುವಂತಹ ಏನಪ್ಪ ಅಂತಂದ್ರೆ P(x) ಎಕ್ಸರ ಮೇಲಿರುವಂತಹ ಘಾತಾಂಕದಲ್ಲಿ ಎಷ್ಟಿದೆಯೋ ಅಂಥವುಗಳನ್ನು ಏನಪ್ಪ ಅಂತಂದ್ರೆ ಡಿಗ್ರಿ ಅಂತಲೂ ಕರಿಬಹುದು ಅಥವಾ ಇದಕ್ಕೆ ಘಾತಾಂಕ ಅಂತಲೂ ಕರಿಬಹುದು. ಇವುಗಳನ್ನೇ ನಾವು ಏನಪ್ಪ ಅಂತಂದ್ರೆ ಹೈಯೆಸ್ಟ್ ಒಂದು ಕೊಟ್ಟಂತಹ ಒಂದು ಏನಪ್ಪ ಅಂತಂದ್ರೆ ಪದದಲ್ಲಿ ಏನಪ್ಪ ಅಂತಂದ್ರೆ ಹೈಯೆಸ್ಟ್ ಡಿಗ್ರಿ ಅಥವಾ ಏನಪ್ಪ ಅಂತಂದ್ರೆ ಘಾತಾಂಕ ಯಾವುದು ಇರ್ತದೆ ನೋಡು, ಅದನ್ನೇ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಮಹತ್ತರ ಘಾತ ಅಂದರೆ ಹೈಯೆಸ್ಟ್ ಏನಪ್ಪ ಅಂತಂದ್ರೆ ಹೈಯೆಸ್ಟ್ ಪವರ್ ಅಂತ ಕರಿತೀವಿ ನಾವು. ಹೈಯೆಸ್ಟ್ ಪವರ್ ಯಾವುದು ಇರ್ತದೆ ನೋಡು, ಅದನ್ನೇ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಮಹತ್ತರ ಘಾತ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳ್ರಿ. x² - 3x - 4 = 0. ಇದರ ಮಹತ್ತರ ಘಾತ ಎಷ್ಟದ ಅಂತ ಕೇಳೋದಾದರೆ, ಇಲ್ಲಿ ಎಕ್ಸರ ಪವರ್ ಏನಪ್ಪ ಅಂತಂದ್ರೆ ಘಾತಾಂಕದಲ್ಲಿ 2 ಇದೆ, ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇದೆ. 1 ದೊಡ್ಡದು, 2 ದೊಡ್ಡದು. 2 ದೊಡ್ಡದಾದರೆ ಇದರ ಏನಪ್ಪ ಅಂತಂದ್ರೆ ಈ ಈಕ್ವೇಷನ್ದ ಏನಪ್ಪ ಅಂತಂದ್ರೆ ಮಹತ್ತರ ಘಾತ ಎಷ್ಟದಪ್ಪ ಅಂತಂದ್ರೆ ಈ ಮಹತ್ತರ ಘಾತ ಎಷ್ಟದ ಅಂದ್ರೆ 2 ಅದ ಅಂತ ಹೇಳ್ಬೋದು. ಮಹತ್ತರ ಘಾತದ ಅರ್ಥ ಏನಪ್ಪ ಅಂತಂದ್ರೆ ಗೊತ್ತಾಯಿತು. ಓಕೆ, ಮುಂದೆ ನೋಡು. ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತಾರೆ. ರೇಖಾತ್ಮಕ ಬಹುಪದೋಕ್ತಿ ಏನಪ್ಪ ಅಂದ್ರೆ ಬಹುಪದೋಕ್ತಿ ಏನಪ್ಪ ಅಂದ್ರೆ ವಿಂಗಡಣೆಯನ್ನು ಮಾಡೋದ ಕಡೆಗೆ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ ಅಂತ ನಾವೇನಪ್ಪ ಅಂದ್ರೆ ವಿಂಗಡಣೆಯನ್ನು ಮಾಡ್ತೀವಿ. ರೇಖಾತ್ಮಕ ಅಂತ ಅಂದರೆ ಏನು, ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಏನು ಅನ್ನೋದಾದರೆ, ರೇಖಾತ್ಮಕ ಅಂದರೆ ರೇಖೆ ಅಂದರೆ ಒಂದೇ ಡಿಗ್ರಿ ಪವರ್ ಅನ್ನೋದನ್ನ ಏನಪ್ಪ ಅಂದ್ರೆ ಘಾತಾಂಕದಲ್ಲಿ ಒಂದೇ ಇರುವಂತಹ ಎಲ್ಲ ಬಹುಪದೋಕ್ತಿಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ರೇಖಾತ್ಮಕ ಬಹುಪದೋಕ್ತಿಗಳು ಅಂತ ಕರಿತೀವಿ. ಏನಿಲ್ಲ, ಸಿಂಪಲ್. ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಏನು, ಘಾತಾಂಕ ಎಷ್ಟು ಹೊಂದಿರಬೇಕು, ಘಾತಾಂಕ ಕೇವಲ ಎಷ್ಟು ಹೊಂದಿರಬೇಕು, 1 ಹೊಂದಿರುವಂಥದ್ದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2x - 1 2x - 3 ಅದ. ಇಲ್ಲಿ ಎಕ್ಸರು ಘಾತಾಂಕ ಎಷ್ಟದ, ಏನೂ ಇಲ್ಲ ಅಂದ್ರೆ 1 ಇತ್ತು. ಒಂದೇ ಒಂದು ಏನಪ್ಪ ಅಂತಂದ್ರೆ ಘಾತಾಂಕದಲ್ಲಿ ಒಂದೇ ಒಂದು ಇದ್ದರೆ ಅದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಅದೇ ರೀತಿ 2ನೇ ಎಕ್ಸಾಂಪಲ್ ನೋಡ್ರಿ, √3x + 5. ಎಕ್ಸರ ಘಾತಾಂಕ ಎಷ್ಟದ, 1 ಅದ. ಘಾತಾಂಕದಲ್ಲಿ 1 ಇರುವಂತಹ ಎಲ್ಲ ಬಹುಪದೋಕ್ತಿಗಳನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. y + √2 y ರ ಘಾತಾಂಕ ಎಷ್ಟದ, 1 ಅದ. 1 ಅನ್ನೋದೇನಪ್ಪ ಅಂತಂದ್ರೆ ಯಾವ ಘಾತಾಂಕದಲ್ಲಿ 1 ಇರ್ತದೋ ಅಂತಹ ಪದಕ್ಕೆ ಹೈಯೆಸ್ಟ್ ಏನಪ್ಪ ಅಂತಂದ್ರೆ ಮಹತ್ತರ ಘಾತ ಎಷ್ಟಿರಬೇಕು, ಮಹತ್ತರ ಘಾತ 1 ಇರಬೇಕು. ಅಂಥವುಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ರೇಖಾತ್ಮಕ ಬಹುಪದೋಕ್ತಿಗಳು ಅಂತ ಕರಿತೀವಿ. ರೇಖಾತ್ಮಕ ಬಹುಪದೋಕ್ತಿಗಳನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸಬಹುದು, ax + b. ಈಗ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅನ್ನೋದಾದರೆ ಏನಪ್ಪ ಅಂತಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಏನಪ್ಪ ಅಂತಂದ್ರೆ ಸಾಮಾನ್ಯ ರೂಪ ax + b ಅಂತ ಹೇಳ್ತೀವಿ. ಏನಪ್ಪ ಅಂತಂದ್ರೆ -b/a. ಬಿ ಅನ್ನೋದು ಏನಪ್ಪ ಅಂತಂದ್ರೆ ಸ್ಥಿರಾಂಕವಾಗಿರ್ತದೆ. ಏನಪ್ಪ ಅಂತಂದ್ರೆ ಇದು ಬಿ ಅನ್ನೋದು ಒಂದು ಸ್ಥಿರಾಂಕವಾಗ್ಯದ.
ಸ್ಥಿರಾಂಕವಾಗ್ಯದ. ಎ ಅನ್ನೋದು ಏನಪ್ಪ ಅಂತಂದ್ರೆ ಎದರ ಸಹಗುಣಕ ಆಗ್ಯದ, ಎಕ್ಸರ ಸಹಗುಣಕ ಆಗ್ಯದ. ಇಲ್ಲಿ ನೋಡ್ರಿ ಎಕ್ಸರ ಸಹಗುಣಕ ಎ ಆಗ್ಯದ, ಎಕ್ಸರ ಸಹಗುಣಕ ಆಗ್ಯದ ಅಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಅಂತ ಬರ್ತದೆ. ಯಾವ ಬಹುಪದೋಕ್ತಿಯಲ್ಲಿ ಏನಪ್ಪ ಅಂತಂದ್ರೆ ಘಾತಾಂಕದಲ್ಲಿ 2 ಇರ್ತದೆ ನೋಡು, ಅಂತಹವುಗಳನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ವರ್ಗ ಅಂದರೆ 2. ಡಿಗ್ರಿ ಅಂದ್ರೂ ಒಂದೇ, ಘಾತಾಂಕದ ಏನಪ್ಪ ಅಂತಂದ್ರೆ ಘಾತ ಅಂದ್ರೂ ಏನಪ್ಪ ಅಂದ್ರೆ ಒಂದೇ. ಡಿಗ್ರಿ 2 ಮಹತ್ತರ ಘಾತ 2 ಹೊಂದಿರುವಂತಹ ಎಲ್ಲ ಬಹುಪದೋಕ್ತಿಗಳನ್ನು ವರ್ಗ ಬಹುಪದೋಕ್ತಿಗಳು ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳ್ರಿ. 2x² + 3x + 5 = 0. ಇದು ಒಂದು ಏನಪ್ಪ ಅಂತಂದ್ರೆ ಒಂದು ಘಾತಾಂಕದಲ್ಲಿ ಏನಪ್ಪ ಅಂದ್ರೆ ಹೈಯೆಸ್ಟ್ ಪವರ್ ಎಷ್ಟದ, ಇಲ್ಲಿ 2 ಅದ, ಇಲ್ಲಿ 1 ಅದ, ಇಲ್ಲಿ ಏನಪ್ಪ ಅಂದ್ರೆ 0 ಅದ. ನೋಡ್ರಿ ಏನಪ್ಪ ಅಂತಂದ್ರೆ ಈ ಬಹುಪದೋಕ್ತಿಯಲ್ಲಿ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಹೈಯೆಸ್ಟ್ ಎಷ್ಟದ, ಎಕ್ಸರ ಘಾತಾಂಕದಲ್ಲಿ 2 ಅದ. ಅದಾದರೆ 2 ಘಾತಾಂಕದಲ್ಲಿ ಅಂದ್ರೆ ಡಿಗ್ರಿಯಲ್ಲಿ 2 ಹೊಂದಿರುವಂಥದ್ದು, ಅಂದರೆ ಘಾತಾಂಕ 2 ಹೈಯೆಸ್ಟ್ ಡಿಗ್ರಿ ಏನಪ್ಪ ಅಂತಂದ್ರೆ ಎಷ್ಟು ಹೊಂದಿರಬೇಕು, 2 ಹೊಂದಿರಬೇಕು. ಅಂಥವುಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಗಳು ಅಂತ ಕರಿತೀವಿ. ಇಲ್ಲಿ ರೇಖಾತ್ಮಕದಾಗ ಡಿಗ್ರಿ ಎಷ್ಟು ಇರಬೇಕು, 1 ಇರಬೇಕು. ವರ್ಗ ಬಹುಪದೋಕ್ತಿದಾಗ ಡಿಗ್ರಿ ಎಷ್ಟಿರಬೇಕು, 2 ಇರಬೇಕು. ಏನಪ್ಪ ಅಂತಂದ್ರೆ ಹೈಯೆಸ್ಟ್ ಏನಪ್ಪ ಅಂದ್ರೆ ಮಹತ್ತರ ಘಾತ ಇಲ್ಲಿ 1 ಇರಬೇಕು, ಮಹತ್ತರ ಘಾತ ಇಲ್ಲಿ 2 ಇರಬೇಕು. 1 ಇತ್ತು ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ, ಅದೇ 2 ಇತ್ತು ಅಂದ್ರೆ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಘನ ಬಹುಪದೋಕ್ತಿ ಅಂತ ಬರ್ತದೆ. ಘನ ಬಹುಪದೋಕ್ತಿ ಅಂದರೆ ಘನ ಅಂದರೆ ಎಷ್ಟು, 3. ಏನಪ್ಪ ಅಂತಂದ್ರೆ ಮಹತ್ತರ ಘಾತ ಎಷ್ಟಿರಬೇಕು, ಮಹತ್ತರ ಘಾತ 3 ಹೊಂದಿರುವಂತಹ ಎಲ್ಲ ಬಹುಪದೋಕ್ತಿಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಘನ ಬಹುಪದೋಕ್ತಿ ಅಂತ ಕರಿತೀವಿ. ಡಿಗ್ರಿ ಅಂದ್ರೂ ಒಂದೇ, ಮಹತ್ತರ ಘಾತ ಅಂದ್ರೂ ಒಂದೇ. ಏನಪ್ಪ ಅಂತಂದ್ರೆ ಡಿಗ್ರಿ 3 ಆಗಿರುವಂತಹ ಎಲ್ಲ ಬಹುಪದೋಕ್ತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಘನ ಬಹುಪದೋಕ್ತಿ ಅಂತ ಇಲ್ಲಿ ವರ್ಗ ಆಗಿದೆ. ಘನ ಬಹುಪದೋಕ್ತಿಗಳು ಅಂತ ನಾವು ಅಂತೀವಿ. ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಕೇಳ್ತಾರೆ. ಏನಪ್ಪ ಅಂದ್ರೆ ಒಂದಿಷ್ಟು ಗ್ರಾಫ್ಗಳನ್ನು ಕೊಡ್ತಾರೆ, ಒಂದಿಷ್ಟು ಚಿತ್ರಗಳನ್ನು ಕೊಡ್ತಾರೆ. ಇದರಲ್ಲಿ ಏನಪ್ಪ ಅಂದ್ರೆ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಕೇಳ್ತಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಮುಂದಿನ ಅಭ್ಯಾಸದಲ್ಲಿ ಏನು ಬರ್ತಾವಪ್ಪ ಅಂತಂದ್ರೆ ವರ್ಗ ಸಮೀಕರಣದ ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಮತ್ತು ಸಹಗುಣಕಗಳನ್ನು ಏನಪ್ಪ ಅಂತಂದ್ರೆ ಸಂಬಂಧಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನು ನೋಡ್ತೀವಿ. ಇವತ್ತಿನ ಕ್ಲಾಸಾಗ ಏನಪ್ಪ ಅಂದ್ರೆ ಶೂನ್ಯತೆಗಳನ್ನು ಯಾವ ರೀತಿ ಏನಪ್ಪ ಗ್ರಾಫ್ಗಳನ್ನು ಕೊಟ್ಟಾಕಲಾಗಿ ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ಮೊದಲಿಗೆ ಏನಪ್ಪ ಅಂತಂದ್ರೆ ನೋಡ್ರಿ, ಇದು ಏನಪ್ಪ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಅಂತ ಅನ್ಕೋತೀವಿ, ಇದು ವೈ ಆಕ್ಸಿಸ್ ಅಂತ ಅನ್ಕೋತೀವಿ, ಇದು ಎಕ್ಸ್ ಡ್ಯಾಶ್ ಅಂತ ಅನ್ಕೋತೀವಿ, ಇದೇನಪ್ಪ ಅಂತಂದ್ರೆ ಇದು ವೈ ಡ್ಯಾಶ್ ಅಂತ ಅನ್ಕೋತೀವಿ. ನೋಡ್ರಿ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಅಂದರೆ ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅನ್ನೋದು, ಎಕ್ಸ್ ಆಕ್ಸಿಸ್ ಮೇಲೆ ಯಾವುದಾದರೂ ಏನಪ್ಪ ಅಂತಂದ್ರೆ ಒಂದು ಗೆರೆಯನ್ನು ಎಷ್ಟು ಬಾರಿಯನ್ನು ಹಾಯ್ದು ಹೋಗಿದೆ ಅಂತೇಳಿ ಏನಪ್ಪ ಅಂದ್ರೆ ಲೆಕ್ಕಾಚಾರವನ್ನು ನೋಡ್ಬೇಕು. ನೋಡ್ರಿ ನೋಡ್ರಿ ಇದು ಎಕ್ಸ್ ಆಕ್ಸಿಸ್ ಅಂತ ತಿಳ್ಕೊರಿ, ಇದು ವೈ ಆಕ್ಸಿಸ್ ಅಂತ ತಿಳ್ಕೊರಿ, ಇದು ಎಕ್ಸ್ ಡ್ಯಾಶ್, ಇದು ವೈ ಡ್ಯಾಶ್. ನೋಡ್ರಿ ಇದೇನಪ್ಪ ಅಂತಂದ್ರೆ ಒಂದು ಗೆರೆ ಅನ್ನೋದಾದರೆ ಫಾರ್ ಎಕ್ಸಾಂಪಲ್ ಏನು ಎಕ್ಸ್ ಆಕ್ಸಿಸ್ ಮೇಲೆ ಆ ಗೆರೆಯನ್ನು ಎಷ್ಟು ಬಾರಿ ಹಾಯ್ದು ಹೋಗಿದೆ ಅವುಗಳನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಶೂನ್ಯತೆಗಳಂತ ಕರಿತೀವಿ. ನೋಡ್ರಿ ಇಲ್ಲಿ 1 ಸಲ ಹಾಯ್ದು ಹೋಗ್ಯದ, ಇಲ್ಲಿ 2 ಸಲ, ಇಲ್ಲಿ 3 ಸಲ. ಏನಪ್ಪ ಅಂತಂದ್ರೆ ಇದು ಬಹುಪದೋಕ್ತಿಯ ಶೂನ್ಯತೆ ಎಷ್ಟದ ಅಂತ ಅನ್ನೋದಾದರೆ 3 ಅದ ಅಂತ ಹೇಳ್ತೀವಿ. ಇದೇ ರೀತಿ ಏನಪ್ಪ ಅಂತಂದ್ರೆ ಒಂದಿಷ್ಟು ಗ್ರಾಫ್ಗಳನ್ನು ಕೊಡ್ತಾರೆ, ಅವುಗಳನ್ನು ಶೂನ್ಯತೆಗಳನ್ನು ನಾವು ಕಂಡುಹಿಡಿಬಹುದು. ನೋಡೋಣ ಪ್ರಶ್ನೆಗಳನ್ನು ನೋಡೋಣ. ನೋಡ್ರಿ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಕೇಳ್ತಾರೆ. ಇದು ಒಂದು ಗೆರೆ ಅದ, ಇಲ್ಲಿ ಚಲೋ ಆಗ್ಯದ. ಏನಪ್ಪ ಅಂತಂದ್ರೆ ಎಷ್ಟು ಸಲ ಏನಪ್ಪ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಹಾಯ್ದು ಹೋಗ್ಯದ ಅಂತೇಳಿ, ಇಲ್ಲಿ 1 ಸಲ ಹಾಯ್ದು ಹೋಗ್ಯದ, ಇಲ್ಲಿ 1 ಸಲ ಆಗ್ಯದ.
ಹಾಗಾದರೆ ಈ ಏನಪ್ಪ ಅಂತಂದ್ರೆ ಕೊಟ್ಟ ಗ್ರಾಫನ ಏನಪ್ಪ ಅಂತಂದ್ರೆ ಶೂನ್ಯತೆ ಎಷ್ಟದ ಅನ್ನೋದಾದರೆ ಎಷ್ಟದ 2 ಅಂತ ಹೇಳ್ಬೋದು. ಏನಪ್ಪ ಅದೇ ರೀತಿ ಏನಪ್ಪ ಅಂತಂದ್ರೆ ಇದು ಗ್ರಾಫನ್ನು ಅಬ್ಸರ್ವ್ ಮಾಡಿರಿ. ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಮೇಲೆ ಎಷ್ಟು ಸಲ ಹಾಯ್ದು ಹೋಗ್ಯದ, ಇಲ್ಲಿ ಒಂದೇ ಸಲ ಆಗ್ಯದ. ಹಾಗಾದರೆ ಇದ್ರದ್ದು ಏನಪ್ಪ ಅಂತಂದರೆ ಶೂನ್ಯತೆ ಎಷ್ಟಿದೆ ಅಂತ ಹೇಳ್ಬೋದು, 1 ಇದೆ ಅಂತ ಹೇಳ್ಬೋದು. ಅದೇ ರೀತಿ ನೋಡ್ರಿ, ಈ ಗ್ರಾಫನ್ನು ಅಬ್ಸರ್ವ್ ಮಾಡಿರಿ. ಏನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಒಂದೇ ಒಂದು ಸಲ ಏನಪ್ಪ ಅಂತಂದ್ರೆ ಹಾಯ್ದು ಹೋಗ್ಯದ. ಇದನ್ನು ಏನಪ್ಪ ಅಂತಂದ್ರೆ ಇದ್ರದ್ದು ಶೂನ್ಯತೆ ಎಷ್ಟದ, 1 ಅದ ಅಂತ ಹೇಳ್ಬೋದು. ಇದ್ರದ್ದು ಎಷ್ಟದ, ಇಲ್ಲಿ 1 ಅದ. ಅಂದರೆ ಏನಿಲ್ಲ, ಸಿಂಪಲ್ಲಾಗಿ ಹೇಳ್ಬೇಕಾದ್ರೆ ಎಕ್ಸ್ ಆ್ಯಕ್ಸಿಸ್ ಮೇಲೆ ಆ ಗೆರೆಯನ್ನು ಎಷ್ಟು ಸಲ ಆ ರೇಖಾತ್ಮಕ ಏನಪ್ಪ ಅಂತಂದ್ರೆ ಎಷ್ಟು ಸಲ ಹಾಯ್ದು ಹೋಗ್ಯದ ನೋಡು, ಅಂಥವು ಏನಪ್ಪ ಅಂತಂದ್ರೆ ಅಷ್ಟು ಸಲ ಏನಪ್ಪ ಅಂತಂದ್ರೆ ಅಷ್ಟು ಶೂನ್ಯತೆಗಳನ್ನು ಹೊಂದಿರ್ತದ ಅಂತೇಳಿ ನಾವು ನೋಡ್ಬೋದು. ನೋಡಿರಿ, ಇದು ಈ ಗ್ರಾಫಲ್ಲಿ ನೋಡಿರಿ, ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಸಲ ಏನಪ್ಪ ಅಂತಂದ್ರೆ ಇಲ್ಲಿಂದ ಚಾಲೂ ಆಗ್ಯದ, ಇಲ್ಲಿ ಒಂದು ಸಲ ಹಿಂಗೆ ಇಲ್ಲಿ ಬಂದದ್ದು, ಇಲ್ಲಿ ಒಂದು ಸಲ ಏನಪ್ಪ ಅಂದ್ರೆ 2 ಸಲ. ಹಾಗಾದರೆ ಇದ್ರದ್ದು ಏನಪ್ಪ ಅಂತಂದ್ರೆ ಶೂನ್ಯತೆ ಎಷ್ಟದ, 2 ಸಲ ಅಂತ ಹೇಳ್ಬೋದು. ಇಲ್ಲಿ 1, ಇಲ್ಲಿ 2 ಏನಪ್ಪ ಅಂತಂದ್ರೆ ಇಲ್ಲಿಯೂ ಕೂಡ ಏನಪ್ಪ ಅಂತಂದ್ರೆ 2 ಸಲ ಹಾಯ್ದು ಹೋಗ್ಯದ. ಅದನ್ನು ಏನಪ್ಪ ಅಂದ್ರೆ 2 ಶೂನ್ಯತೆಗಳವ ಅಂತ ಹೇಳ್ಬೋದು. ಇಲ್ಲಿ ನೋಡಿರಿ, ಇಲ್ಲಿ ಯಾವುದೇ ರೀತಿಯಾದಂಥ ಶೂನ್ಯತೆಗಳನ್ನು ಹಾಯ್ದು ಹೋಗಿಲ್ಲ. ಏನಪ್ಪ ಅಂತಂದ್ರೆ ಎಕ್ಸ್ ಆ್ಯಕ್ಸಿಸ್ ಗೆರೆ ಇಲ್ಲಿ ಅದ, ಏನಪ್ಪ ಅಂದ್ರೆ ವೈ ಆ್ಯಕ್ಸಿಸ್ ಮೇಲೆ ಹಾಯ್ದು ಹೋಗ್ಯದ. ಆದರೆ ಎಕ್ಸ್ ಆ್ಯಕ್ಸಿಸ್ ಮೇಲೆ ಹಾಯ್ದು ಹೋಗುವಂಥದ್ದಕ್ಕೆ ನಾವೇನಪ್ಪ ಅಂತಂದ್ರೆ ಅದರ ಏನಪ್ಪ ಅಂದ್ರೆ ಶೂನ್ಯತೆಗಳು 0 ಅವ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂತಹ ಗೆರೆಯನ್ನು ಮೇಲೆ ಏನಪ್ಪ ಅಂತಂದ್ರೆ ಎಕ್ಸ್ ಆ್ಯಕ್ಸಿಸ್ ಮೇಲೆ ಹಾಯ್ದು ಹೋಗಿಲ್ಲ. ಅದ್ರ ಸಲುವಾಗಿ ಇಲ್ಲಿ ಶೂನ್ಯತೆಗಳು ಎಷ್ಟದಾವ, 0 ಅದಂತ ಹೇಳ್ಬೋದು. ಇಲ್ಲಿಯೂ ಕೂಡ ಹಾಯ್ದು ಹೋಗಿಲ್ಲ. ಇಲ್ಲಿಯೂ ಕೂಡ ಏನಪ್ಪ ಅಂತಂದ್ರೆ ಎಕ್ಸ್ ಆ್ಯಕ್ಸಿಸ್ ಗೆರೆ ಅಷ್ಟೇ ಅದ. ಏನಪ್ಪ ಅಂತಂದ್ರೆ ಇಲ್ಲಿಯೂ ಕೂಡ ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಎಷ್ಟಿದಾವ ಅಂತ ಹೇಳ್ಬೋದು, 0 ಅದಾವ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡಿರಿ, ಇಲ್ಲಿ ಶೂನ್ಯತೆಗಳನ್ನು ಚೆಕ್ ಮಾಡಿರಿ. ಇಲ್ಲಿ ಒಂದು ಸಲ ಹಾಯ್ದು ಹೋಗ್ಯದ, ಇಲ್ಲಿಂದ ಚಾಲೂ ಆಗ್ಯದ, ಇಲ್ಲಿಂದ ಹಾಯ್ದು ಹೋಗಿ ಹಿಂಗೆ ಬಂದು ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಸಲ ಹಾಯ್ದದ. ನೋಡಿರಿ, ಇಲ್ಲಿ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಸಲ ಏನಪ್ಪ ಅಂತಂದ್ರೆ ಆಯಿತು. ಏನಪ್ಪ ಅಂತಂದ್ರೆ ಅಷ್ಟು ಟೋಟಲಿ 1, 2, 3 3 ಶೂನ್ಯತೆಗಳನ್ನು ಏನಪ್ಪ ಅಂತಂದ್ರೆ ಈ ಗ್ರಾಫನ್ನು ಎಷ್ಟು ಶೂನ್ಯತೆಗಳು ಹೊಂದಿದೆ, 3 ಶೂನ್ಯತೆಗಳನ್ನು ಹೊಂದಿದೆ. 1 ಮಾರ್ಕ್ಸಿಗೆ ಏನಪ್ಪ ಅಂತಂದ್ರೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ದಾಗ ಏನಪ್ಪ ಅಂತಂದ್ರೆ ಕೇಳುವಂಥದ್ದು ಸಾಧ್ಯತೆ ಇರ್ತದೆ. ಯಾಕಂದ್ರೆ ಗ್ಯಾರಂಟಿ ಕೇಳ್ತಾರೆ ಇಂಥ ಪ್ರಶ್ನೆ. ನೋಡಿರಿ, ಇಲ್ಲಿ ಒಂದಿಷ್ಟು ಗ್ರಾಫ್ಗಳನ್ನು ಕೊಟ್ಟಿದ್ದೇನೆ. ನೋಡಿರಿ, ಇಲ್ಲಿ ಏನಪ್ಪ ಅಂತಂದ್ರೆ ನೋಡಿರಿ, 1ನೇ ಗ್ರಾಫನ್ನು ನೋಡಿರಿ. 1ನೇ ಗ್ರಾಫದಲ್ಲಿ ಇಲ್ಲಿ ಒಂದು ಸಲ ಹಾಯ್ದು ಹೋಗ್ಯದ, ಇಲ್ಲಿ ವೈ ಆ್ಯಕ್ಸಿಸ್ ಮೇಲೆ ಹಾಯ್ದದ, ಇಲ್ಲಿ ಎಲ್ಲಿ ಹಾಯ್ದಿಲ್ಲ, ಇಲ್ಲಿ ಒಂದೇ ಸಲ ಹಾಯ್ದದ. ನೋಡಿರಿ, ಇದನ್ನು ಏನಪ್ಪ ಅಂತಂದ್ರೆ ನಾವೇನಂತಕ್ಕೆ ಇದು ಮಾಡ್ತೀವಿ, ಇಲ್ಲಿ 1 ಏನಪ್ಪ ಅಂತಂದ್ರೆ ಶೂನ್ಯತೆ ಹೊಂದ್ಯದ. ಇಲ್ಲಿ 1, 2 ಶೂನ್ಯತೆಗಳನ್ನು ಹೊಂದ್ಯದ. ಇಲ್ಲಿ 1, 2, 3 ಶೂನ್ಯತೆಗಳನ್ನು ಹೊಂದ್ಯದ. ಇದು ನೋಡಿರಿ, ಇಲ್ಲಿ 1 ಹೊಂದ್ಯದ, ಇಲ್ಲಿ 1 ಹೊಂದ್ಯದ. ಇದು 1, 2, 3, 4 ಶೂನ್ಯತೆಗಳನ್ನು ಹೊಂದ್ಯದ. ಈ ರೀತಿಯಾಗ ಏನಪ್ಪ ಅಂದ್ರೆ ಸಿಂಪಲ್ಲಾಗಿ ಹೇಳ್ಬೋದು. ನೋಡಿರಿ, ಅಭ್ಯಾಸ 2.1 ಅಂತ ನೋಡ್ತೀವಿ. ನೋಡಿರಿ, 1ನೇದು ಏನಪ್ಪ ಅಂದ್ರೆ ಪ್ರಶ್ನೆ ಯಾವ ರೀತಿ ಅದ, ಇಲ್ಲಿ ಏನಪ್ಪ ಎಷ್ಟು ಶೂನ್ಯತೆಗಳನ್ನು ಒಳಗೊಂಡಿದೆ. ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಮೇಲೆ ಇದ್ದದ್ದು, ಇದು ವೈ ಆ್ಯಕ್ಸಿಸ್ ಮೇಲೆ ಇದ್ದದ್ದು. ಎಕ್ಸ್ ಆ್ಯಕ್ಸಿಸ್ ಮೇಲೆ ಯಾವುದೇ ರೀತಿಯಾದಂಥ ಏನಪ್ಪ ಅಂತಂದ್ರೆ ರೇಖಾತ್ಮಕ ಸಮೀಕರಣ ಹಾಯ್ದಿಲ್ಲ. ಅದ್ರ ಸಲುವಾಗಿ ಇಲ್ಲಿ ಯಾವುದೇ ರೀತಿ ಹಾಯ್ದಿಲ್ಲ ಅಂದ್ರೆ ಇಲ್ಲಿ ಶೂನ್ಯತೆ ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ 0 ಶೂನ್ಯತೆಗಳನ್ನು ಒಳಗೊಂಡದ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ ಏನಪ್ಪ ಅಂದ್ರೆ ವೈ ಡ್ಯಾಶ್ ಮ್ಯಾಗ ಐದದ, ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಮೇಲೆ ಆಯ್ತದ, ಇಲ್ಲಿ ಒಂದು ಸಲ ಆಯ್ತದ. ಅದ್ರ ಸಲುವಾಗಿ 1 ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಒಳಗೊಂಡದ ಅಂತ ಹೇಳ್ಬೋದು. 1, 2, 3 ಶೂನ್ಯತೆಗಳನ್ನು ಒಳಗೊಂಡದ. 1, 2 ಶೂನ್ಯತೆಗಳನ್ನು ಒಳಗೊಂಡದ. 1, 2, 3, 4 ಶೂನ್ಯತೆಗಳನ್ನು ಒಳಗೊಂಡದ. 1, 2, 3 ಶೂನ್ಯತೆಗಳನ್ನು ಒಳಗೊಂಡದ ಅಂತೇಳಿ ನಾವು ಹೇಳ್ಬೋದು. ಸಿಂಪಲ್ಲಾಗಿ ಏನಿಲ್ಲ, ಏನಪ್ಪ ಅಂತಂದ್ರೆ 1 ಮಾರ್ಕ್ಸಿಗೆ ಕೇಳ್ತಾರೆ. ಏನಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ ಸ್ಟೇಟ್ಮೆಂಟನ್ನು ಅರ್ಥ ಮಾಡ್ಕೊಂಡಿದ್ದೆ. ಆದರೆ ಏನಪ್ಪ ಅಂತಂದ್ರೆ ಎಕ್ಸ್ ಆ್ಯಕ್ಸಿಸ್ ಮೇಲೆ ಯಾವ ಗೆರೆಯನ್ನು ಆ ಗೆರೆಯನ್ನು ಎಷ್ಟು ಸಲ ಹಾಯ್ದು ಹೋಗ್ಯದ ಅಷ್ಟು ನಿಮ್ಗೆ ಏನಪ್ಪ ಅಂತಂದ್ರೆ ಎಣ್ಸಲ್ಗೆ ಬರ್ತಿತ್ತು. ಅಂದರೆ ಏನಪ್ಪ ಅಂತಂದ್ರೆ ಕೌಂಟ್ ಮಾಡ್ಲಿಕ್ಕೆ ಬರ್ತಿತ್ತು ಅಂದ್ರೆ ಭಾಳ 1 ಮಾರ್ಕ್ಸಿಗೆ ಏನಪ್ಪ ಅಂತಂದ್ರೆ ಫಿಕ್ಸ್ ಏನಪ್ಪ ಅಂತಂದ್ರೆ ನೀವು ಏನಪ್ಪ ಅಂತಂದ್ರೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ನೋಡಿರಿ, ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ವಿಡಿಯೋ ಲೈಕ್ ಆದರೆ ಏನಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿರಿ. ಓಕೆ, ಥ್ಯಾಂಕ್ ಯು.